ನಮಸ್ತೆ ಎಲ್ಲರಿಗೂ. ಯಾವುದೇ ಹಣ್ಣು ಬಳಸದೆ ಯಾವುದೇ ಕಲರ್ ಬಳಸದೇನೆ ಇವತ್ತೊಂದು ಜ್ಯೂಸ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಸ್ಟ್ರಾಬೆರಿ ಜ್ಯೂಸ್ ಥರ ಐತೆ, ಆದರೆ ನಾನಿಲ್ಲಿ ಯಾವ ಹಣ್ಣನ್ನು ಬಳಸಿಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವ ಹಿಟ್ಟಲ್ಲಿ ಮಾಡೋದು ಅಂತ ನೋಡೋಣ ಬರ್ರಿ. ಹಂಗಿದ್ರೆ ಈಗ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಆ ಕಡಾಯಿಗೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿರಿ, 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ 2 ಕಪ್ಪಷ್ಟು ನಾನು ಯಾವ ಕಪ್ಪಲ್ಲಿ ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ನಾನು 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಚೆಂದಾಗಿ ಇಲ್ಲೇ ಕೆಳಗಡೆನೆ ಇಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾನು ಗ್ಯಾಸ್ ಮ್ಯಾಗ ಇಟ್ಟಿಲ್ಲ, ಕೆಳಗನೆ ಇಟ್ಟು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿರಿ ಇದನ್ನು, ಯಾಕಂದ್ರೆ ನಾವು ಒಂದೇ ಸರಿ ಗ್ಯಾಸ್ ಮ್ಯಾಗ ಇಟ್ಟು ಮಿಕ್ಸ್ ಮಾಡೋಕ್ಕೆ ಹೋದ್ರೆ ಎಲ್ಲ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕೆಳಗನೆ ಇಟ್ಟು ಚೆಂದಾಗಿ ಎಲ್ಲ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿರಿ, ನಾನು ಈ ಥರ ಕೈ ಆಡಿಸ್ಕೊಂಡು ಆಮೇಲೆ ನಾವು ಗ್ಯಾಸ್ ಮ್ಯಾಗ ಇಡೋಣಂತ್ರಿ. ಈಗ ನೋಡಿರಿ, ನಾನು ಗ್ಯಾಸ್ ಮ್ಯಾಗ ಇಟ್ಟಿನಿ. ಈ ಹದಕ್ಕೆ ಬಂದೈತಿ. ಪ್ರತಿಯೊಬ್ಬರಿಗೂ ಏನಾಗಿರ್ತದೆ, ಬ್ಯಾಸ್ಗೆ ಬಿಸಿಲಿಂದ ಭಾಳ ಬೇಸತ್ತಿರ್ತಾರೆ. ಆಮೇಲಿಂದ ಪ್ರತಿ ಸಲನೂ ಹೊರಗಿಂದೆ ನಾವು ಜ್ಯೂಸ್ಗಳನ್ನು ತಂದು ಕುಡಿಯೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಮನೆಯಲ್ಲೇ ಈ ಥರ ಟ್ರೈ ಮಾಡಬೇಕು. ಆಮೇಲಿಂದ ಪ್ರತಿಯೊಬ್ಬರು ಏನು ಮಾಡ್ತಿರ್ತಾರೆ, ಹೆಣ್ಮಕ್ಳು ಮುಂಜಾನೆ ಎದ್ದ ತಕ್ಷಣ ABC ಜ್ಯೂಸ್ ಜಾಸ್ತಿ ಕುಡಿತಿರ್ತಾರೆ. ಒಂದೇ ಥರ ಕುಡಿದು ಬೇಜಾರಾಗಿತ್ತು ಅಪ್ಪ ಅಂತಂದ್ರೆ ಈ ಥರ ಜ್ಯೂಸನ್ನು ಒಂದ್ಸರಿ ನೀವು ಟ್ರೈ ಮಾಡಿರಿ. ತುಂಬ ಮಸ್ತಾಗಿರುತ್ತೆ. ಆಮೇಲೆ ಟೇಸ್ಟ್ ಕೂಡ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡಿರಿ, ನಾನು ಈ ಥರ ಹದ ಮಾಡ್ಕೋತಾ ಇದ್ದೀನಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಗಂಟಾಗುತ್ತದು, ಗಂಟು ಬರಬಾರ್ದು. ಆ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ರೀ. ಸುಸ್ತು ನಿಶಕ್ತಿತನ ಇತ್ತು ಅಂದ್ರೆ ಡೈಲಿ 1 ಗ್ಲಾಸ್ ಕುಡಿದ್ರೆ ಸಾಕು. ಬೆಳಗ್ಗೆ ಬೇಕಾದರೂ ಕುಡಿಬೋದು, ನೀವು ಸಂಜೆ ಟೈಮ್ ಬೇಕಾದರೂ ಕುಡಿಬೋದು, ಯಾವ ಟೈಮಲ್ಲಿ ಕುಡಿದ್ರೂ ನಡೀತದ್ರಿ. ಇದು ಬ್ಯಾಸ್ಗೆ ಇರೋದ್ರಿಂದ. ಇವಾಗ ನೋಡಿರಿ, ಇದು ಪೂರ್ತಿ ರೆಡಿಯಾಗಿತ್ತು. ನಾನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ್ರಿ. ನಾವು 1 ಮಿಕ್ಸರ್ ಜಾರಿ ತೊಗೊಂಡಿನಿ ರೀ. ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಹೇಳೋಣ ಬರ್ರಿ. ಈಗ ನೋಡಿರಿ, ಸ್ವಲ್ಪ 1 ಕಪ್ಪಷ್ಟು ನಾನು ಬೀಟ್ರೂಟ್ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿಟ್ಟಿದ್ದೆ. ಇದನ್ನು ಕಲರ್ಗೋಸ್ಕರನೂ ಹಾಕೋತಾ ಇದ್ದೀನಿ, ಆಮೇಲಿಂದ ಆರೋಗ್ಯಕ್ಕೂ ಒಳ್ಳೆಯದು. ಗೋಡಂಬಿನ ನೆನೆಸಿಟ್ಟಿದ್ದೆ ನಾನು ಅರ್ಧ ಗಂಟೆ. ಗೋಡಂಬಿ 10 ರಿಂದ 15 ಗೋಡಂಬಿನ ತೊಗೊಂಡಿದ್ದೀನಿ ರೀ. ಆಮೇಲೆ ಬಾದಾಮಿ ಕೂಡ ಸಿಪ್ಪೆ ತೆಗೆದು ನಾನು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿರಿ, ಇವಾಗ ನಾನು ಆಮೇಲೆ ಹಸಿ ಕೊಬ್ಬರಿ ಬೇಕಾಗುತ್ತೆ ನಮಗೆ. ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೋತಾ ಇದ್ದೀನಿ. ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟನ್ನು, ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ. ನೋಡಿರಿ, ಆಮೇಲಿಂದ 2 ಏಲಕ್ಕಿ ಬೇಕಾಗುತ್ತೆ ನಮಗೆ. 2 ಏಲಕ್ಕಿ ಸುಲಿದಿಟ್ಟಿದ್ದೆ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿರಿ, ನಾನು ಯಾವುದೇ ಸಕ್ಕರೆ ಬೆಲ್ಲ ಬಳಸ್ತಾ ಇಲ್ಲ. ಖರ್ಜೂರ ತೊಗೊಂಡಿದ್ದೆ, 5 ಬೋಟ್ ಖರ್ಜೂರನ ಸೇರಿಸ್ಕೋತಾ ಇದ್ದೀನಿ. ಬೀಜ ತೆಗೆದುಬಿಟ್ಟು 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ರೆಡಿ ಮಾಡ್ಕೊಂಬರೋಣ ಈಗ ನೋಡಿರಿ, ನಾನು ಸಣ್ಣಗೆ ಅದನ್ನೆಲ್ಲ ರುಬ್ಕೊಂಡ್ಬಂದಿದ್ದೀನಿ. ಈ ಹದ ಬಂದೈತಿ. ನಾನು ಇನ್ನೊಂದು ಕಪ್ಪು ಹಾಲನ್ನು ಹಾಕೋತಾ ಇದ್ದೀನಿ. ಬೇಕಂದ್ರೆ ನೀರು ಕೂಡ ನಾವು ಹಾಕೋಬಹುದು. ನಾನು ನೀರು ಆಮೇಲೆ ಮತ್ತೆ ಹಾಕೋತೀನಿ. ಈಗ ನೋಡಿರಿ, ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ, ತಿಳು ಬರಲಿ ಅಂತ. ಬೇಕಿದ್ರೆ ನೀವು ಗಟ್ಟಿ ಕೂಡ ಕುಡಿಬೋದು, ನಡೀತೈತಿ. ಈಗ ಒಂದು ಬೊಗಣಿ ತೊಗೊಂಡಿನ್ರಿ. ನೋಡಿರಿ, ನಾನು ಅದಕ್ಕೆ ಇದನ್ನು ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದೈತಿ ಅಂತ. ನೋಡಿದ್ರಲ್ಲ, ಇದಕ್ಕಿಂತ ತಿಳು ಬೇಕಾದರೂ ಮಾಡ್ಕೋಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿರಿ, ಇದು ನಮ್ಗೆ ನೋಡಿದ್ರಲ್ಲ, ಯಾವುದೇ ಕಲರ್ ಇಲ್ಲ, ಏನಿಲ್ಲ, ಯಾವುದೇ ಹಣ್ಣು ಕೂಡ ನಾನಿಲ್ಲಿ ಬಳಸಿಲ್ಲ. ರಾಗಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಸಬ್ಜಾ ಬೀಜನ ನೆನೆ ಹಾಕಿದ್ದೆ ನಾನು, ಅರ್ಧ ತಾಸಾಗಿತ್ತು. ಅದನ್ನು ಕೂಡ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಸಬ್ಜಾ ಬೀಜನ ಹಾಕೋರಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಬ್ಯಾಸ್ಗೆ ಬಿಸಿಲಿಗೆ ಪ್ರತಿಯೊಬ್ಬರಿಗೂ ನೀರು ಜಾಸ್ತಿ ಕುಡಿಬೇಕು ಅನ್ನಿಸ್ತದೆ. ನೀರು ಕುಡಿದ್ರೆ ಹೊಟ್ಟೆ ಉಬ್ಬರ ಬರುತ್ತೆ. ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಊಟ ಮಾಡಿದವ್ರ ಥರನೇ ಇರುತ್ತೆ. ನೋಡಿರಿ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ಇವಾಗ ನೋಡಿರಿ, ನಾವು ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಆ ಗ್ಲಾಸಿಗೆ ನಾನು ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ. ಬೇಡ, ಐಸ್ ಕ್ಯೂಬ್ ಅಂದರೆ ಅರ್ಧ ತಾಸು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಟು ನಾವು ಇದನ್ನು ಕುಡಿಬೋದು. ಐಸ್ ಕ್ಯೂಬ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಸಬ್ಜಾ ಬೀಜ ಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಸಬ್ಜಾ ಬೀಜನ ಸೇರಿಸ್ಕೋತಾ ಇದ್ದೀನಿ. ನೋಡಿರಿ, ಈಗ ಆದಷ್ಟು ನಾವು ಹೊರಗಿಂದು ಕುಡಿಯೋದು ತಿನ್ನೋದಕ್ಕಿಂತ ಮನೆಯಾಗೆ ನಮಗೆ ಏನು ನಮ್ಮ ಮನೆಯ ಪದಾರ್ಥ ಇರ್ತಾವೆ ಅವ್ರನ್ನೇ ಬಳಸ್ಕೊಂಡು ಮಾಡಬೇಕು. ನೋಡಿರಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ರಾಗಿ ಹಿಟ್ಟಲ್ಲಿ ಜ್ಯೂಸ್ ಮಾಡೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದು ಮಾತ್ರ ಮರಿಲಕ್ಕೆ ಹೋಗಬೇಡ್ರಿ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಹೆಲ್ದಿಯಾಗಿರುವಂಥ ರೆಸಿಪಿನ ತೋರಿಸಿದ್ದೀನಿ ನಿಮಗೆ ಬೇಕಾಗಿತ್ತಂದ್ರೆ ಮ್ಯಾಗ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿನ ಬೇಕಾದ್ರೆ ನೀವು ಮತ್ತೆ ಸೇರಿಸ್ಕೋರಿ. ಯಾವುದೇ ಫುಡ್ ಕಲರ್ ಹಾಕಿಲ್ಲ, ನಾನು ಏನು ಕೂಡ ಹಾಕಿಲ್ಲ. ಆದ್ರೂ ನೋಡೋಕೆ ಎಷ್ಟು ಚಂದ ಬಂದದ. ನೋಡಿರಿ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇದೇ ಥರ ಮತ್ತು ನಾನು ಹೊಸ ರೆಸಿಪಿ ಒಂದಿಗೆ ಬರ್ತೀನಿ ರೀ. ಮತ್ತು ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೋಗಿ ಬರಲ್ಲ.